ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಮಾಡೋಣ. ಅವ್ರು ಎಲ್ಲವೂ ಬಿಟ್ಟು ಒಂದೊಂದು ತರ್ತಾರೆ, ಎವ್ರಿ ಮಿನಿಟ್ ಒಂದೊಂದು ತರ್ತಾರೆ. ಅಲ್ಲ ಸರ್, ತಾವು ಹೇಗೆ ಟಾಲರೇಟ್ ಮಾಡ್ತೀರಿ? ಪ್ರತಿ ಸಲ ಒಂದೊಂದು ಮಾತಾಡ್ತೀನಿ. ನೀನು ಏನ್ ಹರ್ಕದ ನೀನು ಮಾತಾಡಕ? ಎಸ್ ವಿ ಸಂಗನೂರ್ ಅಬ್ಸೆಂಟ್, ಟಿ ಎ ಶರವಣ್ ಅಬ್ಸೆಂಟ್, ಪಿ ಎಚ್ ಪೂಜಾರ್ ಅಬ್ಸೆಂಟ್, ಎಂ ಎಲ್ ಅನಿಲ್ ಕುಮಾರ್ ಆಗಿಲ್ಲ. ಆಗದೆ ಈ ರೀತಿ ಮಾಡೋದು ಸರಿಯಲ್ಲ. ಇದ್ರ ಮೇಲೆ ತಮ್ಮ ಮೇಲೇನು ಕೆಟ್ಟ ಅಭಿಪ್ರಾಯ ಬರುವಂತ ರೀತಿಯಲ್ಲಿ ಅಲ್ಲಿ ಮಾಡಿದ್ದಾರೆ. ಈಗ ಕೆಳಗ ಮನೆಯಲ್ಲಿ ಆಗಿರ್ತಕ್ಕಂಥ ಇಲ್ಲಿ ವಿಧಾನಸಭೆಯಲ್ಲಿ ಯಾವುದೇ ಭಾಷಣ ಕಾರ್ಯನೀತಿಯ ಬಗ್ಗೆ ಸಚಿವರು ಸ್ಪಷ್ಟ ಹೇಳಿಕೆ ಆಗಿದ್ದನ್ನ ಹೊರತು ಕೂಡ್ರಿ ಸಭಾಪತಿಗಳ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 175 ಸಾರಿಗೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಭಾಪತಿಗಳ ಉತ್ತರ ಕೊಟ್ಟಿದ್ದಾರೆ ಸಭಾಪತಿಗಳೇ. ನಮ್ಮ ಸಭಾಪತಿಗಳ ಕೊಡಿ, ನಾ ನೋಡಕರ ಬೇಕಲ್ಲ, ನೋಡ್ಬೇಕಲ್ಲ, ಕೊಡಿ, ಅದನ್ನ ಮಾತಾಡೋಣ, ಬಗ್ಗೆ ಕ್ರಮ ತಗೊಳ್ಳೋಣ. ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅಗತ್ಯವಿರುವ ಎಲ್ಲ ಮಾನದಂಡಗಳು ಪೂರೈಸಲ್ಪಟ್ಟಿದೆ ಅಂತ ತಿಳಿಸಿರುತ್ತಾರೆ. ಆನ್ಲೈನ್ ವ್ಯವಸ್ಥೆ ಮೂಲಕ ಸಾರ್ವಜನಿಕ ಸೇವೆಗಳನ್ನು ಪಡೆಯಬಹುದು ಎಂದು ತೀರ್ಮಾನ ಆಗಿಲ್ಲ. ಇದು ಮುಗಿದೆ. ಇದು ಬಹಳ ವಕ್ರವಾಗಿ ನಡೀತಾ ಇದೆ. ಇದೇನ್ ಮಾಡಂತ ಹೇಳ್ಬಿಡಿ. ಇಲ್ಲ, ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ? ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಈ ರೂಲ್ ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ಪ್ರಕಾರ ಹೋಗ್ಬೇಕು ನಾವು. ಬೇಕಾಗಿಲ್ಲ ಅಂತಂದ್ರೆ ಏನಿದು?
ಗೌರವ ಇದೆಯಾ? ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ಇವ್ರಿಗೆ ಮಾನ ಮರ್ಯಾದೆ ಇಲ್ವಾ? ನೀವೇನ್ ಮಾತಾಡ್ತೀರಿ? ರೂಲ್ ಪ್ರಕಾರ ನಡಿಬೇಕಂತಿದ್ರೆ ರೂಲ್ ಬೇಕು. ರೂಲ್ ಪ್ರಕಾರ ನಡೀಲ್ಲ, ಯಾಕೆ ರೂಲ್ ಬೇಕು? ಇಷ್ಟ ಬಂದಂಗೆ ನಡ್ಸೋದಾದ್ರೆ ಮಾಡ್ರಿ. ಕೊಡ್ರಿ ನಾ ಹೇಳ್ತೀನಿ ಒಂದೆರಡು ನಿಮಿಷ ಕೊಡಿ. 2 ನಿಮಿಷ ಕೊಡಿ. 2 ನಿಮಿಷ ನೋಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.